ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ಬಜೆಟ್ನ ತಗೊಂಬಂದಿದ್ದಾರೆ. ಅದನ್ನ ಬಹಳ ಸಂತೋಷವಾಗಿ ನಾನು ಬೆಂಬಲಿಸ್ತಾ ಇವತ್ತು ಏನು ಮುಖ್ಯಮಂತ್ರಿಗಳಲ್ಲಿ ನಿವೇದನೆ ಮಾಡ್ತಾ ಇದ್ದೀನಿ. ಏನು ಹೊಸ ಜಾಹೀರಾತು ನೀತಿ ತಗೊಂಡ್ಬಂದಿದ್ದೀರಿ ಅದನ್ನ ಮತ್ತೆ ನೀವು ಪರಿಶೀಲನೆ ಮಾಡಬೇಕು. ಕ್ಯಾಬಿನೆಟ್ ಅಲ್ಲಿ ಅದನ್ನ ನೀವು ಅಪ್ರೂವ್ ಮಾಡಿದಿರಿ. ಯಾಕೆ ಅಂತಂದ್ರೆ ಜಿಲ್ಲಾ ಮಟ್ಟದ ಪತ್ರಿಕೆಗಳು, ಸಣ್ಣ ಪತ್ರಿಕೆಗಳು ಉಳಿಬೇಕು, ದೊಡ್ಡ ಪತ್ರಿಕೆಗಳು ಉಳಿಬೇಕು. ಇವತ್ತು ಪತ್ರಿಕೆ ನಡೆಸೋದು ಅಷ್ಟು ಈಸಿ ಅಲ್ಲ. ಹಂಗಾಗಿ ನಾನು ಮುಖ್ಯಮಂತ್ರಿಗಳು ನಿವೇದನೆ ಮಾಡ್ತಾ ಇದ್ದೀನಿ, ಹೊಸ ಜಾಹೀರಾತು ನೀತಿಯಲ್ಲಿ ಇವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು. ನಾನು ಯಾರೋ ನೀವು ಏನು ಡಿಜಿಟಲ್ ಪೇಪರ್ ಹಾಕೊಂಡು ನಮ್ದು 5,000 10,000 ಇದೆ ಅನ್ನೋರು ನಾವು ಎನ್ಕರೇಜ್ ಮಾಡ್ತಾ ಇಲ್ಲ. ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಯಾರು ನಿಜವಾಗ್ಲೂ ಕಷ್ಟಪಟ್ಟು ಶ್ರಮಪಟ್ಟು ಪೇಪರ್ ತರ್ತಾ ಇದ್ದಾರೆ, ಏನು ಸರ್ಕ್ಯುಲೇಷನ್ ಇಟ್ಕೊಂಡಿದ್ದಾರೆ, 16 ವರ್ಷದಿಂದ ಅದನ್ನ ಒಂದು ಬದುಕು ಮತ್ತೆ ಅದು ಒಂದು ಸ್ವಾಭಿಮಾನದ ಸಂಕೇತವಾಗಿ ಪತ್ರಿಕೆಗಳು ನಡೆಸಿ ಸಮಾಜ ಪರವಾಗಿದ್ದಾರೆ ಅಂತ ಪತ್ರಿಕೆಗಳು ಯಾವುದಕ್ಕೂ ಅನ್ಯಾಯ ಆಗಬಾರ್ದು. ಏನು ಪತ್ರಕರ್ತರಿಗೆ ಏನು ಪೆನ್ಷನ್ ಇತ್ತು ಅದಕ್ಕೆ ಬಹಳಷ್ಟು ಕಂಡೀಷನ್ಸ್ ಹಾಕ್ಬಿಟ್ಟಿದ್ದಾರೆ. ನೀವು ರಿಟೈರ್ಡ್ ಆಗಬೇಕಾದ್ರೆ 40,000 ನಿಮ್ಗೆ ಸಂಬಳ ಇರಬಾರ್ದು, ನಿಮ್ಗೆ ಸ್ವಂತ ಮನೆ ಇರ್ಬೋದು, ನಾವೇನು ಜೋಪಡಿಯಲ್ಲಿರೋ ಸಭಾಪತಿಗಳೇ. ಹಂಗಾಗಿ ಇವತ್ತು ಪತ್ರಕರ್ತರಿಗೆ ಪೆನ್ಷನ್ ಕೊಡಬೇಕು. ನೀವು ಯಾರೋ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಲಕ್ಷಾಂತರ ರೂಪಾಯಿ ನಮ್ಮನ್ನು ಸಂಬಳ ತಗೊಂಡ್ ಬಂದವ್ರು ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. ಯಾರು ಪ್ರಾಮಾಣಿಕವಾಗಿ ದುಡಿದಿದ್ದಾರೆ ಅಂತವ್ರು ಕೊಡಬೇಕು. ಮೊನ್ನೆ ಹರಿಪ್ರಸಾದ್ ಅವರು ಇದ್ದಾರೆ, ನೆಹರು ಕಾಲದಲ್ಲಿ, ಇಂದಿರಾ ಗಾಂಧಿ ಕಾಲದಲ್ಲಿ ಒಳ್ಳೊಳ್ಳೆ ಪತ್ರಕರ್ತರಿಗೆ ಡೆಲ್ಲಿಯಲ್ಲಿ ಮನೆ ಕೊಟ್ಟಿದ್ರು ಸಭಾಪತಿಗಳೇ. ಅವರೆಲ್ಲ ಅವರ ಗೌರವಾನ್ವಿತ ಹುದ್ದೆಯಲ್ಲಿದ್ರು ಅಂತ ಎಡಿಟರ್ಸ್ ಎಲ್ಲರೂ ಕೊಟ್ಟು ಇವತ್ತು ಬಹಳ ಗೌರವದಿಂದ ನಡೆಸ್ಕೊಂಡಿದ್ರು. ಇವತ್ತು ನರೇಂದ್ರ ಮೋದಿ ಸಾಹೇಬರು ಆ ಮನೆಗಳನ್ನೆಲ್ಲ ವಾಪಸ್ ತಗೊಂಡು ಇವ್ರನ್ನೆಲ್ಲ ಬಿದ್ದಿಗಾಗ್ತಾ ಇದ್ದಾರೆ. ಯಾವ ದೇಶದ ಪರವಾಗಿ ಬರ್ದುವೋ, ಯಾವ ದೇಶಕ್ಕೆ ನಾವು ಈ ಏನು ಎಚ್ಚರಿಕೆ ಗಂಟೆ ಕೆಲಸ ಮಾಡಿದ್ವಿ ಅಂತವ್ರನ್ನ ಇವತ್ತು ಹೊರಗಡೆ ಹಾಕಿ ಇವತ್ತು ದೊಡ್ಡ ದೊಡ್ಡ ಪತ್ರಕರ್ತರನ್ನ ಬೀದಿಗೆ ತಳ್ಳುವಂತ ಕೆಲಸ, ಅಂತ ಕೆಲಸ ಈ ಸರ್ಕಾರ ಮಾಡೋದಿಲ್ಲ. ನಾನು ಮುಖ್ಯಮಂತ್ರಿಗಳಲ್ಲಿ ಒಂದು ನಿವೇದನೆ, ದಯಮಾಡಿ ಹೊಸ ಜಾಹೀರಾತು ನೀತಿನ ಮರುಪರಿಶೀಲನೆ ಮಾಡಲೇಬೇಕು. ಪತ್ರಕರ್ತರಿಗೆ ನೀವು ಪೆನ್ಷನ್ ಸಿಸ್ಟಮ್ನ ನೀವು ಸಿಂಪ್ಲಿಫೈ ಮಾಡಿ ಕೊಡಲೇಬೇಕು. ಹೌಸಿಂಗ್ ಬೋರ್ಡಲ್ಲಿ ನೀವು 1% ರಿಸರ್ವೇಷನ್ ಇಟ್ಟು ಮನೆಗಳು ಕೊಡಲೇಬೇಕು. ಏನು ಆರೋಗ್ಯ ವಿಮೆ ತಗೊಂಡ್ಬಂದಿದ್ರೆ ಅದನ್ನ ದಯಮಾಡಿ ಕೊಡಲೇಬೇಕು. ಹಂಗಾಗಿ ಪತ್ರಕರ್ತರಿಗೆ ಇಷ್ಟನ್ನು ಮಾಡಬೇಕಂತ ಹೇಳಿ